ಓಂ ಗಣೇಶಾಯ ನಮಃ. ಪ್ರೀತಿಯ ಮಕರ ರಾಶಿಯ ವೀಕ್ಷಕರೇ ಹಾಗೂ ನನ್ನ ಆತ್ಮೀಯ ಬಂಧುಗಳೇ, ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಆಂತರಿಕ ನರಕ ಯಾತನೆಗೆ, ಯಾರ ಮುಂದೆಯೂ ಹೇಳಿಕೊಳ್ಳಲಾಗದ ಮೂಕ ವೇದನೆಗೆ ಕೊನೆಗೂ ಕಾಲ ಸನ್ನಿಹಿತವಾಗಿದೆ. ಹೌದು, ಜೀವನದಲ್ಲಿ ಏನೆಲ್ಲಾ ಕನಸುಗಳನ್ನು ಹೊತ್ತು ನೀವು ಮುನ್ನಡೆಯುತ್ತಿದ್ದೀರೋ ಆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ನಿರಾಸೆ ಎದುರಾಗುತ್ತಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ನಿಮ್ಮದಾಗಿತ್ತು. ನಾನೇಕೆ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ವಾ? ನನ್ನವರು ಅಂದುಕೊಂಡವರೇ ನನಗೆ ಬೆನ್ನುಮೂಳೆ ಮುರಿಯುವಂತೆ ದ್ರೋಹ ಮಾಡುತ್ತಿದ್ದಾರಲ್ಲ ಎನ್ನುವ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ದಿನದ 24 ಗಂಟೆಯೂ ಕಾಡುತ್ತಿರುವುದು ನಮಗೆ ಚೆನ್ನಾಗಿ ಗೊತ್ತು. ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೂ ದೊಡ್ಡ ಮಟ್ಟದ ಜಗಳಗಳು, ಗೊಂದಲದ ವಾತಾವರಣ, ನೆಮ್ಮದಿಯಿಲ್ಲದ ರಾತ್ರಿಗಳು ಹಾಗೂ ಎಷ್ಟು ಹಣ ಸಂಪಾದನೆ ಮಾಡಿದರೂ ಸಹ ತಿಂಗಳ ಕೊನೆಗೆ ಕೈಯಲ್ಲಿ 1 ರೂಪಾಯಿಯೂ ಉಳಿಯದಂತಹ ಆರ್ಥಿಕ ಬಿಕ್ಕಟ್ಟುಗಳು ನಿಮ್ಮನ್ನು ಹೈರಾಣಾಗಿಸಿವೆ. ಇಎಂಐ ಕಟ್ಟಲು ಸಾಲ ಮಾಡಬೇಕಾದ ಪರಿಸ್ಥಿತಿ, ಮಾಡಿದ ಸಾಲವನ್ನು ತೀರಿಸಲು ಮತ್ತೊಂದು ಸಾಲದ ಮೊರೆ ಹೋಗುವಂತಹ ಚಕ್ರವ್ಯೂಹದಲ್ಲಿ ನೀವು ಸಿಲುಕಿಕೊಂಡಿದ್ದೀರಿ. ಆದರೆ ಮಕರ ರಾಶಿಯವರೇ, ಧೃತಿಗೆಡಬೇಡಿ. ಬ್ರಹ್ಮಾಂಡದ ನಿಯಮದ ಪ್ರಕಾರ ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರವೂ ಒಂದು ಸುಂದರವಾದ ಸೂರ್ಯೋದಯ ಇದ್ದೇ ಇರುತ್ತದೆ. ನಿಮ್ಮ ಜೀವನದಲ್ಲೂ ಸಹ ಅಂತಹದ್ದೇ ಒಂದು ಅದ್ಭುತವಾದ ಜ್ಯೋತಿ ಬೆಳಗಲು ಈಗ ಸಮಯ ಹತ್ತಿರ ಬಂದಿದೆ. ಹೌದು, ಮಕರ ರಾಶಿಯ ಜಾತಕದವರಿಗೆ ಜೂನ್ 30ರ ಈ ಪವಿತ್ರ ದಿನದಿಂದ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಬೃಹತ್ ಪಲ್ಲಟ ಕಾದಿದೆ. ಇಷ್ಟು ಕಾಲ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಪರೀಕ್ಷಿಸುತ್ತಿದ್ದ ಆ ದುರ್ಬರ ದಿನಗಳ ಪರೀಕ್ಷಾ ಸಮಯ ಈಗ ಕ್ರಮೇಣವಾಗಿ ಅಂತ್ಯಗೊಳ್ಳುತ್ತಿದೆ. ನಿಮ್ಮಲ್ಲಿ ಇಷ್ಟು ದಿನ ಅಡಗಿದ್ದ, ಕುಗ್ಗಿ ಹೋಗಿದ್ದ ಆತ್ಮವಿಶ್ವಾಸ ಮತ್ತು ಮನೋಬಲ ಮತ್ತೆ ಜಾಗೃತವಾಗುತ್ತಿದೆ. ನಿಮ್ಮ ಕಡೆಗೆ ಒಲಿದು ಬರುತ್ತಿರುವ ಅದೃಷ್ಟದ ಹೆಬ್ಬಾಗಿಲು ಈಗ ನಿಮ್ಮ ಕಣ್ಣೆದುರೇ ತೆರೆದುಕೊಳ್ಳುತ್ತಿದೆ. ಆದರೆ ನೆನಪಿಡಿ, ಇಲ್ಲಿ ಅತ್ಯಂತ ರಹಸ್ಯವಾದ ಮತ್ತು ಗೂಢವಾದ ವಿಚಾರವೊಂದಿದೆ. ಈಗ ನಡೆಯುತ್ತಿರುವ ಈ ಪಲ್ಲಟ ಕೇವಲ ಸಾಧಾರಣವಾದ ಗ್ರಹಗತಿಗಳ ಬದಲಾವಣೆಯಲ್ಲ. ಬದಲಿಗೆ ಬ್ರಹ್ಮಾಂಡದ ಒಂದು ಅಗಾಧವಾದ ದೈವೀ ಶಕ್ತಿಯು ನಿಮ್ಮ ಬದುಕಿಗೆ ನೇರವಾಗಿ ಪ್ರವೇಶ ಮಾಡಲು ಸನ್ನಿಹಿತವಾಗಿದೆ. ಆ ಶಕ್ತಿಯು ನಿಮ್ಮ ಇಡೀ ಭವಿಷ್ಯದ ಚಿತ್ರಣವನ್ನೇ ತಲೆಕೆಳಗಾಗಿಸುವ, ನಿಮ್ಮ ಹಣೆಬರಹವನ್ನೇ ಸಕಾರಾತ್ಮಕವಾಗಿ ಮಾರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದುವರೆಗೂ ನೀವು ಯಾವ ಅವಕಾಶಗಳಿಗಾಗಿ ಹಗಲಿರುಳು ಪ್ರಾರ್ಥನೆ ಮಾಡುತ್ತಿದ್ದೀರೋ, ಯಾವ ಸುವರ್ಣಾವಕಾಶಗಳು ನಿಮ್ಮ ಕೈತಪ್ಪಿ ಹೋಗುತ್ತಿದ್ದವೋ, ಅಂತಹ ಎಲ್ಲ ಅವಕಾಶಗಳು ಈಗ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ನಿಮ್ಮನ್ನು ಕಡೆಗಣಿಸಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಆಡಿಕೊಂಡ ಬಿಟ್ಟ ಜನರಿಗೆ, ನಿಮ್ಮನ್ನು ಬಿಟ್ಟು ದೂರ ಹೋದ ಆಪ್ತರಿಗೆ ನಿಮ್ಮ ನಿಜವಾದ ಬೆಲೆ ಏನೆಂದು ಅರ್ಥವಾಗುವ ಕಾಲ ಬಂದಿದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವೆನ್ನುವಂತೆ ನೀವು ಇನ್ಮುಂದೆ ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಸಣ್ಣ ಕಾರ್ಯದಲ್ಲೂ ನಿರೀಕ್ಷೆಗೂ ಮೀರಿದ ಅಭೂತಪೂರ್ವ ಜಯ ಲಭಿಸಲಿದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ರಂಗದಲ್ಲಿ ತೊಡಗಿಸಿಕೊಂಡಿರುವ ಮಕರ ರಾಶಿಯವರಿಗೆ ದೀರ್ಘಕಾಲದ ನಷ್ಟಗಳಿಂದ ಮುಕ್ತಿ ಸಿಗಲಿದೆ. ಇಷ್ಟು ದಿನ ಗ್ರಾಹಕರಿಲ್ಲದೆ ಒಣಗುತ್ತಿದ್ದ ನಿಮ್ಮ ಅಂಗಡಿ ಅಥವಾ ಉದ್ಯಮಕ್ಕೆ ಈಗ ಹೊಸ ಗ್ರಾಹಕರ ಹರಿವು ಹೆಚ್ಚಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮತ್ತು ನಿಮ್ಮ ಹೆಸರಿಗೆ ಹೊಸ ಗೌರವ ಸಿಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇನ್ಮುಂದೆ ಕಾಲ ಅತ್ಯಂತ ಪಕ್ವವಾಗಿದೆ. ನೀವು ಯಾವುದೇ ಹೊಸ ಉದ್ಯಮವನ್ನು ಆರಂಭಿಸಿದರೂ ಅದರಲ್ಲಿ ದೇವಾನುದೇವತೆಗಳ ಆಶೀರ್ವಾದದಿಂದ ಭಾರೀ ಲಾಭವನ್ನು ಗಳಿಸಲಿದ್ದೀರಿ. ಆರ್ಥಿಕವಾಗಿ ಮಕರ ರಾಶಿಯವರಿಗೆ ಜೂನ್ 30ರ ನಂತರದ 30 ದಿನಗಳು ಅತ್ಯಂತ ವರದಾನವಾಗಿ ಪರಿಣಮಿಸಲಿವೆ. ನಿಮ್ಮ ಜಾತಕದಲ್ಲಿ ಲಕ್ಷ್ಮೀಯೋಗ ಮತ್ತು ಧನಯೋಗಗಳು ಏಕಕಾಲದಲ್ಲಿ ಸಕ್ರಿಯಗೊಳ್ಳುತ್ತಿರುವುದರಿಂದ ಅನಿರೀಕ್ಷಿತ ಮೂಲಗಳಿಂದ ಧನಲಾಭ ಉಂಟಾಗಲಿದೆ. ಹಳೆಯ ಬಾಕಿ ಉಳಿದಿದ್ದ ಹಣ, ಯಾರೋ ನಿಮ್ಮಿಂದ ಸಾಲ ಪಡೆದು ವಾಪಸ್ ಕೊಡದೆ ಸತಾಯಿಸುತ್ತಿದ್ದ ಹಣ ಕೊನೆಗೂ ನಿಮ್ಮ ಕೈ ಸೇರಲಿದೆ. ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರಲಿದ್ದು, ಇದರಿಂದ ನಿಮಗೆ ದೊಡ್ಡ ಮಟ್ಟದ ಆಸ್ತಿ ಅಥವಾ ಹಣ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಗಳು ಅಥವಾ ಚಿನ್ನದ ಮೇಲಿನ ಹೂಡಿಕೆಗಳಲ್ಲಿ ಇಷ್ಟು ದಿನ ನಷ್ಟ ಅನುಭವಿಸುತ್ತಿದ್ದವರಿಗೆ ಇನ್ಮುಂದೆ ಲಾಭದ ಹಾದಿ ಸುಲಭವಾಗಲಿದೆ. ಆದರೆ ನೆನಪಿಡಿ, ಲಾಟರಿ, ಜೂಜು ಅಥವಾ ರಾತ್ರೋರಾತ್ರಿ ಶ್ರೀಮಂತರಾಗುವ ಯಾವುದೇ ಅಡ್ಡಹಾದಿಗಳಿಗೆ ನೀವು ಕೈ ಹಾಕಬೇಡಿ. ನಿಮ್ಮ ಸ್ವಂತ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಮಾಡುವ ಹೂಡಿಕೆಗಳು ಮಾತ್ರ ನಿಮಗೆ ದೀರ್ಘಕಾಲದ ಆಸ್ತಿಯಾಗಲಿವೆ. ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದ್ದು, ಬಂದ ಹಣವನ್ನು ಸರಿಯಾದ ಯೋಜನೆಗಳ ಮೂಲಕ ಸಾಲ ತೀರಿಸಲು ಬಳಸಿ. ಅನಗತ್ಯ ಐಶ್ವರ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಒಳ್ಳೆಯದು. ಕುಟುಂಬದ ದೃಷ್ಟಿಯಿಂದ ನೋಡೋದಾದ್ರೆ, ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ದೊಡ್ಡ ಜಗಳಗಳು ನಡೆಯುತ್ತಿದ್ದವು.
ಪತಿಪತ್ನಿಯರ ನಡುವೆ ಅನಗತ್ಯ ಅನುಮಾನಗಳು, ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಗೃಹಸೌಖ್ಯ ಕೆಟ್ಟುಹೋಗಿತ್ತು. ಮಕ್ಕಳ ಶಿಕ್ಷಣ ಮತ್ತು ಅವರ ಭವಿಷ್ಯದ ಬಗ್ಗೆ ನಿಮಗೆ ಸದಾ ಒಂದು ರೀತಿಯ ಆತಂಕ ಕಾಡುತ್ತಿತ್ತು. ಆದರೆ ಜೂನ್ 3ರ ನಂತರ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಕೌಟುಂಬಿಕ ರಂಗದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಪತಿಪತ್ನಿಯರ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಪ್ರೀತಿ ಮತ್ತು ಪರಸ್ಪರ ಸಹಕಾರ ದುಪ್ಪಟ್ಟಾಗಲಿದೆ. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಕೇಳಿಬರಲಿದ್ದು, ಅವರು ಶಿಕ್ಷಣ ಹಾಗೂ ಕ್ರೀಡಾರಂಗದಲ್ಲಿ ಉನ್ನತ ಸಾಧನೆ ಮಾಡಿ ನಿಮ್ಮ ಮನೆತನದ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ. ಮನೆಯಲ್ಲಿ ಮದುವೆಯಾಗದ ಯುವಕ ಯುವತಿಯರಿಗೆ ಕಂಕಣ ಭಾಗ್ಯ ಕೂಡಿಬರಲಿದ್ದು, ಶುಭ ಕಾರ್ಯಗಳು ನೆರವೇರಲಿವೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಮಕರ ರಾಶಿಯವರಿಗೆ ಮಾನಸಿಕ ಒತ್ತಡದಿಂದಾಗಿ ಉಂಟಾಗುತ್ತಿದ್ದ ತಲೆನೋವು, ನಿದ್ದೆಯಿಲ್ಲದ ಸಮಸ್ಯೆ ಹಾಗೂ ಗ್ಯಾಸ್ಟ್ರಿಕ್ನಂತಹ ತೊಂದರೆಗಳು ಈಗ ಕ್ರಮೇಣವಾಗಿ ಗುಣವಾಗಲಿವೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಹೊಸ ವೈದ್ಯರ ಚಿಕಿತ್ಸೆಯಿಂದಾಗಿ ಆರೋಗ್ಯದಲ್ಲಿ ಭಾರೀ ಸುಧಾರಣೆ ಕಂಡುಬರಲಿದೆ. ಆದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ. ಬೆಳಗಿನ ಸಮಯದಲ್ಲಿ ಯೋಗ, ಧ್ಯಾನ ಅಥವಾ ಕನಿಷ್ಠ ಪಕ್ಷ 20 ನಿಮಿಷಗಳ ನಡಿಗೆಯನ್ನು ರೂಢಿಸಿಕೊಳ್ಳಿ. ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಟ್ಟು ಸಕಾರಾತ್ಮಕ ಶಕ್ತಿಯನ್ನು ಮೈಗೂಡಿಸಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ಅಡೆತಡೆಗಳನ್ನು ನಿವಾರಿಸಿಕೊಂಡು ಈ ಜೂನ್ 30ರ ನಂತರದ ಅದೃಷ್ಟವನ್ನು 100 ಪಟ್ಟು ಹೆಚ್ಚಿಸಿಕೊಳ್ಳಲು ನೀವು ಕೆಲವು ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ. 1. ಶನಿದೇವರ ಆರಾಧನೆ. ಪ್ರತಿ ಶನಿವಾರದ ದಿನದಂದು ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ಹತ್ತಿರವಿರುವ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ಸಮರ್ಪಿಸಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. 2. ಸೇವಕರಿಗೆ ಮತ್ತು ಬಡವರಿಗೆ ದಾನ. ಶನಿದೇವರಿಗೆ ದೀನದಲಿತರ ಸೇವೆಯೆಂದರೆ ತುಂಬಾ ಇಷ್ಟ. ನಿಮ್ಮ ಕೈಲಾದ ಮಟ್ಟಿಗೆ ಕಷ್ಟದಲ್ಲಿರುವ ಬಡವರಿಗೆ, ಅಂಗವಿಕಲರಿಗೆ ಕಪ್ಪು ಬಣ್ಣದ ಕಂಬಳಿ, ಅನ್ನದಾನ ಅಥವಾ ವಸ್ತ್ರದಾನವನ್ನು ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಶನಿದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. 3. ಹನುಮಾನ್ ಚಾಲೀಸಾ ಪಠಣ. ಪ್ರತಿದಿನ ಸಂಜೆ ವೇಳೆ ಮನೆಯಲ್ಲಿ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಣ ಮಾಡಿ. ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವವರಿಗೆ ಶನಿ ಮಹಾತ್ಮನು ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂಬ ನಂಬಿಕೆಯಿದೆ. ಇದರಿಂದ ನಿಮ್ಮ ಮನಸ್ಸಿನ ಆತಂಕಗಳು ದೂರವಾಗಿ ಧೈರ್ಯ ಹೆಚ್ಚಾಗಲಿದೆ. ಭಾಗ 7 ಮುಕ್ತಾಯ. ಕೊನೆಯದಾಗಿ ಹೇಳಬೇಕೆಂದರೆ, ಮಕರ ರಾಶಿಯವರೇ, ನಿಮ್ಮ ಇಷ್ಟು ದಿನಗಳ ಕಣ್ಣೀರಿಗೆ ಭಗವಂತ ಕೊನೆಗೂ ಉತ್ತರ ನೀಡುತ್ತಿದ್ದಾನೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ನಕಾರಾತ್ಮಕ ಜನರ ಮಾತುಗಳಿಗೆ ಕಿವಿಗೊಡಬೇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗಲಿದೆ. ನಿಮ್ಮ ಜೀವನದ ಇಂತಹದ್ದೇ ನಿಖರವಾದ ಹಾಗೂ ದಿನನಿತ್ಯದ ಗ್ರಹಗತಿಗಳ ಬದಲಾವಣೆಯ ಮಾಹಿತಿಗಾಗಿ ಈಗಲೇ ನಮ್ಮ ಜೀವನ ಜ್ಯೋತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪುಗಳಲ್ಲಿ ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ತಪ್ಪದೇ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೈಶ್ಚರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ಭಗವಂತನು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಶುಭ ದಿನ.